ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವತ್ತು ಪಡ್ಲುದಮ್ಮ ಹಬ್ಬದ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಾಗಿತ್ತು. ಈಗ ಸಾಯಂಕಾಲ ಪಡ್ಲುದಮ್ಮನಿಗೆ ಒನ್ನೇರು ಮಾಡ್ಕೊಂಡು ಹೋಗ್ತಾಯಿದ್ರು. ನಿನ್ನೆ ಮಾರಮ್ಮಂಗೆ ಹೆಂಗೆ ಒನ್ನೇರು ಮಾಡಿ ಸೌದೆ ಎಲ್ಲ ತಗೊಂಡೋಗ್ತಿರೋ ಅದೇ ರೀತಿ ಪಡ್ಲುದಮ್ಮಗೂ ಕೂಡ ಒನ್ನೇರು ಮಾಡಿ ಈಗ ತಗೊಂಡೋಗೋಕ್ಕೆ ಮೆರವಣಿಗೆ ಬರ್ತಾಯಿದೆ ನೋಡಿ. ಇದರಲ್ಲೂ ಅಷ್ಟೇ ಸೌದೆಗಳನ್ನ ಸ್ವಲ್ಪ ಮಳೆನೂ ಹುಯ್ತಾಯ್ತು ಇಲ್ಲಿ. ಮತ್ತು ಪಟಾಕಿಗಳೆಲ್ಲ ಹೊಡ್ಕೊಂಡು ಇವಾಗ ಸಾಯಂಕಾಲ 8 ಗಂಟೆ ಮೇಲೆ ಪಡ್ಲುದಮ್ಮನಿಗೆ ಬಂಡಿ ಕಟ್ಟಿದ್ರು. ಇದರಲ್ಲೂ ಅಷ್ಟೇ ನಿನ್ನೆ ಹೆಂಗೆ ಮಾರಮ್ಮಂಗೆ ಬಂಡಿ ಕಟ್ಟಿ ಪೂಜಾರ ಹತ್ತಿರಲ್ಲರನ್ನು ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೋ ಅದೇ ರೀತಿ ಪಡ್ಲುದಮ್ಮನಿಗೆ ಪೂಜಾರ ಹತ್ತಿರಗೂ ಬಂಡಿ ಕಟ್ಟಿ ಊರೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಇದರಲ್ಲೂ ತುಂಬ ಗ್ರ್ಯಾಂಡಾಗಿ ಎತ್ತುಗಳಿಗೆಲ್ಲ ಗಾಡಿಗೆಲ್ಲ ಅಲಂಕಾರ ಮಾಡಿದರು. ನೋಡೋಕ್ಕಂತೂ ತುಂಬ ಖುಷಿಯಾಗೋದು, ಅಷ್ಟು ಚೆನ್ನಾಗಿತ್ತು. ಮನೆಗೂ ಎಲ್ಲರೂ ಆರತಿ ಕೊಟ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲಂಕಾರ ಎಲ್ಲ ಅದನ್ನೆಲ್ಲ ನೋಡ್ಕೊಬಂದು ನಾವು ತೆಂಬಿಟ್ಟು ಮಾಡಿದ್ರೆ ಇಲ್ಲಿ ತೆಂಬಿಟ್ಟು ಮಾಡೋ ವೀಡಿಯೋನ ನಾವು ಶೇರ್ ಮಾಡಿಲ್ಲ. ಮತ್ತು ಇದು ನೆಕ್ಸ್ಟ್ ಡೇ ಬ್ಲಾಗು. ಬೆಳಗ್ಗೆ 2 ಗಂಟೆಗೇ ಎದ್ದು ಬೆಳಗಿನ ಜಾವ ನಮ್ಮ ಅಕ್ಕ ಮಡೆಯೆಲ್ಲ ಮಾಡಿದರು. ಯಾಕಂದರೆ ಪಡ್ಲುದಮ್ಮನಿಗೆ ಮಡೆ ಇದೆ ತೆಂಬಿಟ್ಟು ಜೊತೆಗೆ. ನಾನು ಕೂಡ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಈಗ ದೇವ್ರ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ಕೊಂಡ ಆಯೋದಕ್ಕೆ ಹೋಗಕ್ಕೆ ಮುಂಚೆ ನಾವು ತೆಂಬಿಟ್ಟು ಆರತಿ ಎಲ್ಲ ತಗೋಯ್ತೀವಲ್ಲ, ಅದಕ್ಕೆ ಮುಂಚೆನೇ ದೀಪ ಎಲ್ಲ ಹಚ್ಬಿಟ್ಟು ಹೋಗಬೇಕು. ಹಂಗಾಗಿ ದೀಪ ಎಲ್ಲ ಹಚ್ಚಿ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಇಲ್ಲಿ ಮಡೆ ಮತ್ತು ತೆಂಬಿಟ್ಟು ಆರತಿ ಎರಡನ್ನೂ ತಗೊಂಡೋಗ್ಬೇಕು. ನಾನು ಮಡೆ ಹೊತ್ಕೊಂಡಿದ್ದೆ, ನನ್ನ ಮಗಳು ತೆಂಬಿಟ್ಟು ಆರತಿ ತೊಗೊಂಡು ಬಂದಳು. ಆ ಕಡೆಯಿಂದ ಒಳಮೆಟ್ಕೊಂಡು ದೇವ್ರುಗಳೆಲ್ಲ ಬರ್ತಾರೆ. ದೇವ್ರುಗಳು ಮುಂದೆ ಹೋದಂಗೆ ಹಿಂದೆಗಡೆ ನಾವು ತೆಂಬಿಟ್ಟು ಆರತಿ ಎಲ್ಲ ಜೊತೆಗೆ ತಗೊಂಡೋಗ್ಬೇಕು. ಹಂಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ನಾನು ರೆಡಿಯಾಗಿ ಇವಾಗ ಪೂಜೆ ಎಲ್ಲ ಮುಗೀತು. ಈಗ ಮಡೆ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳು ತೆಂಬಿಟ್ಟು ಆರತಿ ತೊಗೊಂಡು ಬರ್ತಾ ಇದ್ದಾಳೆ ನೋಡಿ. ಆ ಕಡೆಯಿಂದ ತೆಂಬಿಟ್ಟು ಆರತಿ ಮತ್ತು ಮಡೆ ಹೊತ್ಕೊಂಡು ಬಂದಾಯಿತು. ಈಗ ಕೊಂಡದ ಹತ್ರ ಬಂದಿದ್ದಾರೆ ದೇವ್ರುಗಳೆಲ್ಲ.
ಅಲ್ಲಿ ಫಸ್ಟು ಕೊಂಡಕ್ಕೆ ಪೂಜೆ ಎಲ್ಲ ಮಾಡಬೇಕು. ಪೂಜೆ ಎಲ್ಲ ಮಾಡಿ ಮರಿ ಕಡ್ದಾದ್ಮೇಲೆ ಕೊಂಡಾಯೋದಕ್ಕೆ ಹೋಗ್ತಾರೆ. ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಜನ ಅಂತೂ ತುಂಬ ಜಾಸ್ತಿ ಜನ ಸೇರಿದ್ರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಪಡ್ಲದಮ್ಮನ ಹಬ್ಬಕ್ಕೆ ಎಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ಕೊಂಡ ನೋಡೋದಕ್ಕೆ ಅಂತಲೇ ಬರ್ತಾರೆ. ಎಲ್ಲಿ ಕೊಂಡಕ್ಕೆ ಬಿದ್ದೋಗ್ತೀವೋ ಅನ್ನೋಷ್ಟು ನುಗ್ಲಿತ್ತು. ಎಷ್ಟು ಕಂಟ್ರೋಲ್ ಮಾಡಿದ್ರು ಆಗ್ತಾನೇ ಇರಲಿಲ್ಲ, ಅಷ್ಟು ಜನ ಇದ್ದರು. ಇಲ್ಲ, ಕೊಂಡ ಎಲ್ಲ ಆಗಿದೆ. ಕೊಂಡ ಅಂತೂ ತುಂಬ ಚೆನ್ನಾಗಾಯಿತು. ಜನ ರಶ್ ಇದ್ದರು ಅಷ್ಟೇ, ಎಷ್ಟು ಜನ ಇದ್ದು ನೋಡ್ತಾ ಇದ್ರು. ಆಮೇಲೆ ಇಲ್ಲಿ ಪಡ್ಲದಮ್ಮಂದು ವಿಗ್ರಹ ತಿದ್ದಿದ್ದಾರೆ. ಒಂದು ಹೊಲದಲ್ಲಿ ಇರೋದು ಈ ವಿಗ್ರಹ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಅಂದರೆ ತೆಂಬಿಟ್ಟು ಆರತಿ ಮತ್ತು ಮಡೆ ಎಲ್ಲನೂ ಕೊಂಡ ಆದ್ರಲ್ಲ, ಅಲ್ಲಿ 2 ಲೈನಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ತೀರ್ಥ ಎಲ್ಲ ಹಾಕಿಸ್ಕೊಂಡು ಮನೆಗೆ ತಗೋಬೇಕು. ನೋಡಿ, ಇದೇ ಮೂರ್ತಿ ತುಂಬ ಚೆನ್ನಾಗಿ ತಿದ್ದಿದ್ರು. ಇಷ್ಟು ವರ್ಷದಲ್ಲಿ ಇಷ್ಟು ಚೆನ್ನಾಗಿದ್ದದ್ದು ಈ ವರ್ಷವೇ. ಮತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಡೇಲಿ ಏನು ತಂದಿದ್ವೋ ಹೂವು ಒಂಬಾಳೆ ಎಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗಬೇಕು. ಇದು ಇನ್ನೊಂದು ಮೂರ್ತಿ ಪಕ್ಕದಲ್ಲಿ ತಿದ್ದಿದ್ರು, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಎರಡಕ್ಕೂ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಮಾರಮ್ಮನ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಫೋಟೋ ಎಲ್ಲ ತಗೊಂಡು ನಾವು ನಾನು ನನ್ನ ಮಗಳು ಎಲ್ಲ ನೋಡಿ, ಮಾರಮ್ಮಂಗೂ ಅಷ್ಟೇ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡೋಗಿದ್ರು. ನೋಡೋಕ್ಕಂತೂ ತುಂಬ ಒಂಥರ ಅದ್ಭುತವಾಗಿತ್ತೆ ಅಂತಲೇ ಹೇಳ್ಬೋದು. ಹಬ್ಬದಲ್ಲಂತೂ ಗ್ರ್ಯಾಂಡಾಗಿ ಈ ರೀತಿ ರೆಡಿ ಮಾಡಿರ್ತಾರೆ. ಇದು ಪಡ್ಲದಮ್ಮನ ಪೂಜೆ. ಈಗ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಡ್ಲದಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲೂ ಪೂಜೆ ಎಲ್ಲ ಮಾಡಿಕೊಟ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋದ್ವಿ. ಮನೆಯಲ್ಲಿ ತಿಂಡಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ವಿ. ನಾನ್ ವೆಜ್ ಊಟನೇ ತಾನೇ. ಕೊಂಡ ಎಲ್ಲ ಆದಮೇಲೆ ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ರು, ಇನ್ನೊಬ್ಬ ಅಕ್ಕ ಎಲ್ಲ ಎಲ್ಪ್ ಮಾಡಿಕೊಡ್ತಾಯಿದ್ರು. ನಾನು ಮಸಾಲೆಗಳೆಲ್ಲ ಹಾಕ್ಕೊಟ್ಟಿದ್ದಲ್ಲ ಅದೆಲ್ಲ ರುಬ್ಕೊಡ್ತಾಯಿದ್ದೆ. ಈಗ ಮಟನ್ ಸಾರು ಮಾಡ್ತಾಯಿದ್ರು ಅವರು. ಪೂರ್ತಿ ರೆಸಿಪಿಯನ್ನು ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗೋಯಿತು. ಹಂಗಾಗಿ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರು. ನಮ್ಮ ಅಕ್ಕ ಅಡುಗೆ ನೋಡಿ ಇಲ್ಲೇ ಮಾಡ್ತಾಯಿದ್ದಾರೆ. ನಾನು ಹೀಗೆ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿಕೊಟ್ಟೆ. ನೆಂಟರೆಲ್ಲ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೈಟು ಈ ರೀತಿ ಊರೆಲ್ಲ ಮೆರವಣಿಗೆ ಮಾಡೋಕ್ಕೆ ಅಂದ್ಬಿಟ್ಟು ಪೂಜೆ ಎಲ್ಲ ಹೊತ್ಕೊಬರ್ತಾರೆ. ಆ ಪೂಜೆಗೆ ಮನೆಗೂ ಆರತಿ ಕೊಡಬೇಕು. ನೋಡಿ, ಈ ರೀತಿ ಪೂಜೆ ಕುಂಟುಗಳನ್ನು ಕರೆಸಿದ್ರು. ಅವರು ಈಗ ಮನೆ ಹತ್ರ ಪೂಜೆ ಮಾಡ್ತಾಯಿದ್ದಾರೆ. ಕುಂಟ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ತಗೊಂಡು ಮತ್ತು ಎಣ್ಣೆ ಎತ್ತಿ ಕುಡಿಯೋದು, ಈ ರೀತಿ ಎಲ್ಲ ನಾನಾ ಥರ ಊಟನ ಮಾಡ್ತಾನೆ ಇದ್ರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನೈಟು ಊಟ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ನಾವು ಇದೆಲ್ಲ ನೋಡಿ ಪೂಜೆ ಎಲ್ಲ ನಾವು ಕೊಡ್ತಾ ಇದ್ವಿ. ನಮ್ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇನ್ನಿಷ್ಟು ಬೇರೆ ಸ್ಟೆಪ್ಸ್ಗಳೆಲ್ಲ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು.
ಮಾರಮ್ಮ ತೂಕ ಇಲ್ಲ ಕಳ್ಳ ಎಷ್ಟು ಕೆಜಿ ಇದೆ ಮಾರಮ್ಮ? 50-60 ಅಟ್ಲದಮ್ಮ ಕೆಜಿ ಅದೇ ಹಂಗೆ ಅದು ಕುದ್ರೆ ಜಾಸ್ತಿ ಬರ ಕುದ್ರೆ ಕಮ್ಮಿ ಕುದ್ರೆ ಇಲ್ಲಿ ಸೀರೆ ಬೀಳ್ತವೆ ಕಟ್ಟ ಅದಲ್ಲ ಹಾಂ ಕಟ್ಟುದು ಅದು ತೂಕ ಅದ ಎತ್ತವದು ಬ್ಯಾಲೆನ್ಸ್ ಮಾಡೋದು ಅದಾಗಲ್ಲ ಮಾರ ಮುಂದೆ ಬ್ಯಾಲೆನ್ಸ್ ಮಾಡೋಕಾಯ್ತಾ ಇರಲಿಲ್ಲ ಯಾರ ಕೈಲಿ ಫೋನು ಪಿಂಕಿ ಎತ್ಕೊಂಡ್ಬಿಟ್ಟು ಈಗ ಅಲ್ಲಾಡ್ತಾರೆ ಬ್ಯಾಲೆನ್ಸ್ ಮಾಡಿ ಇಲ್ಲಿ ಹೋಗಿ ಬರಬೇಕು ಅಭ್ಯಾಸ ಇರಬೇಕು ತಲೆ ಮೇಲೆ ಹೊತ್ತು ಅಭ್ಯಾಸ ಇರಬೇಕು ಕಟ್ಟು ಬಿಗಿ ಬರಬೇಕು ಅದು ನಳ್ಳಾರ್ದು ಕಿಸ್ಕೊಂಡು ಕತ್ತು ಕೊಡ್ತಾವ ಹುಡುಗಾಟ ಆಡ್ಕೋದು ಅದರಲ್ಲಿ ಹುಡುಗಾಟ ಅಂತಲ್ಲ ಯಾಕಂದ್ರೆ ಇರ್ತಾರೆ ಬೀಳಂಗೆ ಅದೇನಾಗಲ್ತು ಅಂದೆ ಪೂಜಾರ್ ಹಾಕ್ತೀರಿ ನೆನ್ನೆ ಹೊತ್ಕೋದ್ರಲ್ಲ ಎಲ್ಲಿಂದ ಕಟ್ಟೆ ತಾವಿಂದ ಹಾಂ ಒಬ್ಬನೇ ಹೊತ್ಕೊಬಂದೆ ಒಬ್ನೇ ಒಬ್ಬನೇ ಹ್ಞೂ ಅವ್ರೊಬ್ರೆ ಕೊನೆಯವ್ರೊಬ್ರೇ ಇನ್ಯಾರ ಕೈಲಿ ಕೊಡಿಸ್ಲಿಲ್ಲ ಗೊತ್ತಿಲ್ವಾ ನಾನು ನೋಡಲಿಲ್ಲ ನಾ ಹಿಂದಕ್ಕೆ ತಿರ್ಗಿ ನೋಡಲೆ ಒಟ್ಟಲ್ಲಿ ಅವಾಗಿಂದ ಇಲ್ಲಿವರೆಗೂ ದೇವ್ರು ಬಂದ ಮೇಲಿಂದ ಒಬ್ನೇ ತಗೋ ಇಷ್ಟು ಮಾಡು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು. ನಾನು ಬೆಳಗ್ಗೆ ಶನಿವಾರ ಯಾರು ನಾನ್ ವೆಜ್ ತಿಂದಿಲ್ಲ ಅವ್ರಿಗೆ ಅಂದ್ಬಿಟ್ಟು ಬೆಳಗ್ಗೆನೇ ಬಿರಿಯಾನಿ ಮಾಡಿ ಕಬಾಬ್ ಮಾಡ್ತಾಯಿದ್ದೆ, ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೆ. ಅದು ರೆಸಿಪಿಯ ನಾನು ಶೇರ್ ಮಾಡಿಲ್ಲ, ಯಾಕಂದರೆ ಈಗ ಎಲ್ಲ ಟ್ರೆಂಡಾಗಿ ಎಲ್ಲ ತೋರಿಸಿರೋದ್ರಿಂದ ನಾನು ಮಸಾಲೆ ಎಲ್ಲ ಕಲಿಸ್ಕೊಂಡು ಚಿಕನ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೆ. ಅದರಿಂದ ನಾನು ಯಾವುದೇ ರೆಸಿಪಿ ಶೇರ್ ಮಾಡಲಿಲ್ಲ. ಬಿರಿಯಾನಿ ಮತ್ತು ಬೆಳ್ಳುಳ್ಳಿ ಕಬಾಬ್ ಮಾಡಿ ಬಂದವ್ರಿಗೆ ಊಟ ಬಡಿಸೋಣ, ಯಾಕಂದರೆ ನಾನು ನಮ್ಮ ಮನೆ ಫ್ಯಾಮಿಲಿ ಸುಮಾರು ಜನ ತಿನ್ನಲ್ಲ ಶನಿವಾರ. ಹಂಗಾಗಿ ಬೆಳಗ್ಗೆನೇ ನಾನ್ ವೆಜ್ಗೆ ರೆಡಿ ಮಾಡ್ತಾಯಿದ್ದೋ ತಿಂಡಿ ಎಲ್ಲ ತಿಂದಾದಮೇಲೆ. ಕಬಾಬ್ ಅಂತೂ ತುಂಬ ಚೆನ್ನಾಗಾಗಿತ್ತು ನೋಡಿ. ಕಲಸಿ ಈ ಥರ ಎಲ್ಲ ಇಟ್ಟು ರೆಡಿ ಮಾಡಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು. ಅಡುಗೆ ಎಲ್ಲ ರೆಡಿ ಮಾಡಿ ಎಲ್ಕ ಊಟ ಬಡಿಸಾದ್ಮೇಲೆ ನೋಡಿ ಬಿರಿಯಾನಿ, ಕಬಾಬು ಮತ್ತು ಬೋಟಿ ಗೊಜ್ಜು ಈ ಥರ ಮಾಡಿದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.